ಶ್ರೋತೃಗಳೇ ನಮಸ್ಕಾರ. ಈಗ ಮೂಡಿ ಬರ್ತಾ ಇದೆ ಶಿಕ್ಷಣ ಧ್ವನಿ. ಆತ್ಮೀಯರೇ, ಎ ಸಿಂಪಲ್ ಮಂತ್ರ ಫಾರ್ ಭಾಷಾಂತರ ಈ ಸರಣಿ ಮಾಲಿಕೆಯಲ್ಲಿ ಉಪನ್ಯಾಸಕ ತರಬೇತುದಾರ ಪ್ರಶಾಂತ್ ಮೋಟಿಗಿ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ಪರೀಕ್ಷಾರ್ಥಿಗಳಿಗೆ ಅನುಕೂಲಕರವಾಗುವಂತೆ ಉತ್ತಮ ಸಲಹೆಗಳನ್ನ ನೀಡ್ತಾ ಇದ್ದಾರೆ. ಇಂದಿನ ಸಂಚಿಕೆಯಲ್ಲಿ ಅವರು ವಾಕ್ಯ ರಚನೆಯಲ್ಲಿನ ವರ್ಬ್ ನಂಬರ್ 5 ಕುರಿತಾಗಿ ತಿಳಿಸಿಕೊಡಲಿದ್ದಾರೆ. ಬನ್ನಿ ಪ್ರಿಯರೇ, ನಾವೀಗ ಪ್ರಶಾಂತ್ ಮೋಟಿಗಿ ಅವರಿಂದ ಸಲಹೆಗಳನ್ನ ಪಡೆಯೋಣ. ಕೆಎಲ್ಇ ಧ್ವನಿಯ ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಮೈ ಡಿಯರ್ ಫ್ರೆಂಡ್ಸ್, ಟ್ರಾನ್ಸ್ಲೇಷನ್ ಬಗ್ಗೆ ಚರ್ಚೆ ಮಾಡಕತ್ತೀವಿ. ಭಾಷಾಂತರ ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಯಾವ ರೀತಿ ಇದನ್ನು ಮಾಡಬೇಕು ಅಂತ ಹೇಳಿ ಭಾಳ ಚಂದ ನಾವು ತಿಳ್ಕೊಳಕತ್ತೀವಿ ಅಂತ ಅನ್ಸಾಕತ್ತೈತಿ ನನಗಂತೂ. ಯಾಕಂದ್ರೆ ನನಗೆ ಇದ್ರ ಹೇಳಕತ್ತೀನಿ, ಇಷ್ಟು ಖುಷಿ ಅನ್ಸಾಕತ್ತೈತಲ್ಲ, ಅರ್ಥ ಆಕೈತಿ ನಿಮಗೆ. ಇದ್ರದ್ದು ಉಪಯೋಗ ತೊಗೊಂಡು ನೀವು ಎಕ್ಸಾಮ್ನಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆದ್ರಪ್ಪ ಅಂತ ನಮಗೂ ಒಂದು ಖುಷಿ. ನಮಗೂ ಕೆಎಲ್ಇ ಧ್ವನಿಗೆ ಒಂದು ಹೆಮ್ಮೆ ಏನಪ್ಪ ಅಂದ್ರೆ ಇಂಥದ್ದೊಂದು ಕಾರ್ಯಕ್ರಮ ಮಾಡಿದ್ದೀವಿ, ಅದ್ರ ಉಪಯೋಗ ತೊಗೊಂಡ್ರು ಅಂತ ನಿಮ್ಗೆ ಅನಿಸಿದಾಗ ನಮಗೂ ಭಾಳ ಖುಷಿ ಆಗ್ತೈತಿ. ಸೊ ಇವತ್ತಿನ ಒಂದು ಮಾಲಿಕೆಯೊಳಗೆ ನಾವು ಏನು ನೋಡ್ತೀವಿ ಅಂತಂದ್ರೆ, ವಾಕ್ಯ ರಚನೆಗೆ ಸಂಬಂಧಪಟ್ಟಂಗೆ ವರ್ಬ್ ನಂಬರ್ 5 ನೋಟ್ ಮಾಡ್ಕೋಬೇಕು ನೀವೆಲ್ಲರೂ. ಇದನ್ನು ಏನಿದು ವರ್ಬ್ ನಂಬರ್ 5? ಗೂಗಲ್ನಾಗ ಸಿಗೋಂಗೇ ಇಲ್ಲ ನಿಮಗಿದು. ಇದು ನಾವು ಇಷ್ಟು ವರ್ಷ ಆತಲ್ಲ ಇಂಗ್ಲೀಷ್ ಕಲ್ಸಾಕತ್ತು, ಸರಳ ಹೆಂಗೆ ಮಾಡಬೇಕು ಅಂಥೇಳಿ ನಾವು ಅದನ್ನು ಅಭ್ಯಾಸ ಮಾಡಿದಾಗ ವರ್ಬ್ ನಂಬರ್ 5 ಅಂತ ಕಲಿತ್ರೆ ಏನು ಸಮಸ್ಯೆ ಇಲ್ಲ. ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಕಲ್ತೇವಿ, ಪಾಸ್ಟ್ ಟೆನ್ಸ್ ಅಂತ ಕಲ್ತೇವಿ, ಫ್ಯೂಚರ್ ಟೆನ್ಸ್ ಅಂತ ಕಲ್ತೇವಿ. ಆದ್ರೆ ಇವನ್ನೆಲ್ಲ ಕಲಿಬೇಕಾದ್ರೆ ನಾವು ಏನಾದರೂ ನಮ್ಗೆ ಎದ್ದು ನಿಂತು ಇದನ್ನು ಯಾಕೆ ಕಲಿಬೇಕಂತ ನೀವೇನ್ರಿ ಕೇಳಿದ್ರಿ ಅಂದ್ರೆ ಇವತ್ತು ಆ ಸಮಸ್ಯೆ ನಮಗೆ ಬರ್ತಿರಲಿಲ್ಲ. ನಾವು ಕಲಿಸೋ ಹೊತ್ತಿನಾಗ ಏನು ಮಾಡ್ತೀವಿ, ಅಪೂರ್ಣ ವರ್ತಮಾನ ಕಾಲ ಅಂಥೇಳಿ ಕನ್ನಡನಾಗ ಬರ್ಕೋತೀವಿ, ಇಂಗ್ಲೀಷ್ನಾಗ ಬರ್ಕೋತೀವಿ. ಹಿಂಗೆ ಈ ಕಡೆ ಏಕವಚನ ಅಂತ ಬರ್ಕೊಡ್ತೀವಿ, ಈ ಕಡೆ ಬಹುವಚನ ಅಂತ ಬರ್ಕೋತೀವಿ, ಇಂಗ್ಲೀಷ್ನಾಗ ಸಿಂಗ್ಯುಲರ್ ಪ್ಲೂರಲ್ ಅಂತ ಬರಿತೀವಿ, ಒಂದೆರಡು ಸೆಂಟೆನ್ಸ್ ಬರ್ಕೊಂಡ್ಬಿಡ್ತೀವಿ. ಐ ಗೋ, ವಿ ಗೋ, ಯು ಗೋ, ಹಿ ಗೋಸ್, ಶಿ ಗೋಸ್, ಇಟ್ ಗೋಸ್, ದೇ ಗೋ ಅಂತ ಬರೆದು ಬಿಡ್ತೀವಿ. ನಾವೇನು ಮಾಡ್ತೀವಿ, ಟೀಚರ್ ಆದವರು 2ನೇ ಸೆಂಟೆನ್ಸ್ಗೆ ಹೋಗ್ಬಿಡ್ತೀವಿ, ಮುಂದಿನ ಟೆನ್ಸ್ ಕಲ್ಸಕ್ಕೆ ಹೋಗ್ಬಿಡ್ತೀವಿ. ಯಾವ ವಿದ್ಯಾರ್ಥಿನೂ ಎದ್ದು ನಿಂತು ಇದು ಯಾಕೆ ಕಲಿಸಿದ್ರಿ, ಇದನ್ನು ಕಲಿಯೋದ್ರಿಂದ ನನಗೇನು ಅರ್ಥ ಆಕೈತಿ ಅಂತ ಏನ್ರ ಕೇಳ್ತೀರೇನೋ? ಕೇಳಲಾರ್ದಕ್ಕೆ ಇವತ್ತು ನಮಗೆ ಸಮಸ್ಯೆ ಆಗ್ಯದ. ಸೊ ನೀವು ಕೇಳಿದ್ರಪ್ಪ ಅಂತಂದ್ರೆ ಇವತ್ತು ನಿಮ್ಮ ಭಾಷಾಂತರ ಆಗಲಿ, ನಿಮ್ಮದು ಕಮ್ಯುನಿಕೇಷನ್ ಆಗಲಿ ಭಾಳ ಸ್ಟ್ರಾಂಗ್ ಇರ್ತಿತ್ತು. ತಪ್ಪೇನಿಲ್ಲ, ಟೈಮ್ ಏನು ಮೀರಿಲ್ಲ, ಕಲಿಯಾಕೆ ವಯಸ್ಸೇನು ನಿರ್ಬಂಧ ಇಲ್ಲ. ಯಾವಾಗ ಬೇಕಾದಾಗ ಮನಸ್ಸಿದ್ದಲ್ಲಿ ಮಾರ್ಗ ಅನ್ಲಿಕ್ಕೆ ಏನಂತಾರೆ ತಿಳ್ಕೊಂಡು ಬರ್ರಿ. ಇದನ್ನು ಮುಂದಿನ ಸಂಚಿಕೆ ಒಳಗೆ ಇದ್ರ ಬಗ್ಗೆ ಹೇಳ್ತೀನಂತ, ಅಲ್ಲಿ ತನಕ ಒಂದು ಸ್ವಲ್ಪ ವರ್ಕ್ ಮಾಡ್ಕೊಂಬರ್ರಿ. ಇಂಗ್ಲೀಷ್ನಾಗ ಭಾಳ ಚಂದ ಇದಕ್ಕೊಂದು ಶಬ್ದ ಅದ, ಮನಸ್ಸಿದ್ದಲ್ಲಿ ಮಾರ್ಗ ಅನ್ಲಿಕ್ಕೆ ಇದಕ್ಕೊಂದು ಶಬ್ದ ಅದ, ಇಂಗ್ಲೀಷ್ನಾಗ ಒಂದು ಸೆಂಟೆನ್ಸ್ ಅದ, ನೋಡ್ಕೊಂಡು ಬರ್ರಿ, ಚರ್ಚೆ ಮಾಡೋಣ ಅಂತ. ಓಕೆನಾ? ಫೈನ್. ಇವತ್ತು ವರ್ಬ್ ನಂಬರ್ 5 ಬಗ್ಗೆ ನಾನು ಚರ್ಚೆ ಮಾಡ್ಬೇಕಾಗೈತೆ. ವೆರಿ ಇಂಪಾರ್ಟೆಂಟ್ ನಿಮ್ಮ ಜೋಡ. ಏನಿದು ವರ್ಬ್ ನಂಬರ್ 5? ನಮಗಿರುವ ಎಲ್ಲ ಯಾವುದೇ ಒಂದು ಕ್ರಿಯಾಪದ ತಗೊಳ್ರಿ ನೀವು, ನಮಗೆ ಸಿಗೋದೇ 5 ವರ್ಬ್ ನಂಬರ್. V1, V2, V3, V4, V5 ಇಷ್ಟು ಚೆನ್ನಾಗಿ ನೀವು ಕಲೀರಿ, ನಿಮ್ಮ ವಾಕ್ಯ ರಚನೆ ಫಸ್ಟ್ ಕ್ಲಾಸ್ ಆಗಿಬಿಡ್ತೈತಿ. ಅಮೋಘವಾಗಿ ಬರೀಬೋದು, ಮಸ್ತಾಗಿ ಬರೀಬೋದು. ಸೊ ಫಸ್ಟ್ ನಾನು V5 ಯಾಕೆ ತೊಗೊಂಡೀನಿ ಅಂತಂದ್ರೆ, ಇದು ನಮಗೆ ಭಾಳ ಭಾಷಾಂತರಕ್ಕೆ ಭಾಳ ಮುಖ್ಯವಾಗಿದ್ದದ, ಅದಕ್ಕೆ ನಾವು ವರ್ಬ್ ನಂಬರ್ 5 ತೊಗೊಂಡೇನಿ. ಹಾಗಂದ್ರೆ ವರ್ಬ್ ನಂಬರ್ 5 ಅಂದರೆ ಏನು? ಯಾವುದೇ ಒಂದು ಮುಖ್ಯ ಕ್ರಿಯಾಪದ ಅಂತ ಇರ್ತದಲ್ಲ, ಅದಕ್ಕೆ ಎಸ್ ಅಥವಾ ES ಅಂತ ಹಚ್ಚಿಬಿಟ್ರಿ ಅಂದ್ರೆ ಅದು ವರ್ಬ್ ನಂಬರ್ 5. ಹೆಂಗೆ ಅಂತ ಕೇಳ್ಬೋದು ನೀವು. ಫಾರ್ ಎಕ್ಸಾಂಪಲ್, ಗೋ ಅನ್ನೋದನ್ನು ಗೋಸ್ ಅಂತ ಮಾಡಿದರೆ ವರ್ಬ್ ನಂಬರ್ 5. ಕಮ್ ಅದ್ದಿದ್ದನ್ನು ಕಮ್ಸ್ ಅಂತ ಮಾಡಿದರೆ ವರ್ಬ್ ನಂಬರ್ 5. ಅಪಾಯಿಂಟ್ ಇದ್ದಿದ್ದನ್ನು ಅಪಾಯಿಂಟ್ಸ್ ಅಂತ ಮಾಡಿದರೆ ವರ್ಬ್ ನಂಬರ್ 5. ರಿಕ್ರಿಟ್ ಅಂತಿದ್ದನ್ನು ರಿಕ್ರಿಟ್ಸ್ ಅಂತ ಮಾಡಿದರೆ ವರ್ಬ್ ನಂಬರ್ 5. ವೆರಿಫೈ ಅಂತಿದ್ರೆ ವೆರಿಫೈಸ್ ಅಂತಾಗುತ್ತೆ. ಚೆಕ್ ಅಂತಿದ್ರೆ ಚೆಕ್ಸ್ ಅಂತಾಗುತ್ತೆ. ಈಟ್ ಅಂತಿದ್ರೆ ಈಟ್ಸ್ ಅಂತಾಗುತ್ತೆ. ಅನೌನ್ಸ್ ಅಂತಿದ್ರೆ ಅನೌನ್ಸಸ್ ಅಂತಾಗುತ್ತೆ. ಯಾವ ಕ್ರಿಯಾಪದಕ್ಕೆ ಕೊನೆಗೆ ನಾವು ಎಸ್ ಅಥವಾ ES ಅನ್ನು ಹಚ್ತೀವಿ, ಅವಾಗ ನಮಗೆ ವರ್ಬ್ ನಂಬರ್ 5 ಸಿಗ್ತದೆ. ಆ ವರ್ಬ್ ನಂಬರ್ 5 ನಮ್ಮ ಭಾಷಾಂತರಕ್ಕೆ ಹೆಂಗೆ ಹೆಲ್ಪ್ ಆಗ್ತದೆ? ಯಾವ ಕನ್ನಡ ಶಬ್ದ ಬಂದ್ರೆ ನಾವು ವರ್ಬ್ ನಂಬರ್ 5 ಅನ್ನು ಬಳಸಬೇಕು? ಫಾರ್ ಎಕ್ಸಾಂಪಲ್, ಭಾರತದ ಸಂವಿಧಾನ ನಮಗೆ ಸಾಕಷ್ಟು ಜ್ಞಾನವನ್ನು ನೀಡುತ್ತದೆ ಅಂತ ಬಂತು ಅಂತ ಅನ್ಕೊಳ್ಳೋಣ. ನಾವು ಇಂಥವೆಲ್ಲ ಬಂದವು. ಭಾರತದ ಸಂವಿಧಾನ ನಮಗೆ ಸಾಕಷ್ಟು ಜ್ಞಾನವನ್ನು ನೀಡುತ್ತದೆ. ನೋಡ್ರಿ, ಕನ್ನಡ ಶಬ್ದ ಏನು ಇಲ್ಲಿ ಎಂಡ್ ಆಗೈತಿ, ನೀಡುತ್ತದೆ. ನಾವು ಬೇರೆ ಬೇರೆ ಹೇಳ್ತೀವಲ್ಲ,
ನೀಡುತ್ತದೆ ಅಂತ ಹೇಳ್ತೀವಿ, ನೀಡುತ್ತಿದೆ ಅಂತ ಹೇಳ್ತೀವಿ, ನೀಡಿದೆ ಅಂತ ಹೇಳ್ತೀವಿ, ನೀಡಬಹುದು, ನೀಡಲು ಸಾಧ್ಯವಿದೆ, ನೀಡಬೇಕು. ಅಂದರೆ ಕ್ರಮವನ್ನು ತೆಗೆದುಕೊಳ್ಳುತ್ತದೆ, ತೆಗೆದುಕೊಳ್ಳುತ್ತಿದೆ, ತೆಗೆದುಕೊಳ್ಳಲೇಬೇಕು, ತೆಗೆದುಕೊಂಡಿದೆ, ತೆಗೆದುಕೊಂಡಿತು ಅಂತ ಬೇರೆ ಬೇರೆ ಹೇಳ್ತೀವಲ್ಲ, ಹಂಗೆ ಬೇರೆ ಬೇರೆ ಕನ್ನಡದ ಶಬ್ದಗಳಿಗೆ ನಾವು ವರ್ಬ್ ನಂಬರ್ 1 2 3 4 5 ಇದರೊಳಗೆ ಗುದ್ದಾಡೋದದ, ಬೇರೆ ಏನೂ ಇಲ್ಲ. ನಿಮಗೆ ವರ್ಬ್ ನಂಬರ್ 6 ನೀವು ಗೂಗಲ್ ಅವ್ರು ದೊಡ್ಡಪ್ಪ ಅವ್ರು ಹುಡುಕಾಡಿದ್ರು ಕೇಳಿದ್ರು ಸಿಗೋದಿಲ್ಲ. ನಿಮಗೆ ಇರೋದೇ ಇಂಗ್ಲೀಷ್ನಾಗ V1 V2 V3 V4 V5. ಇದರ ಜೊತೆಗೆ ನಿಮಗೆ ಗೊತ್ತಿರುವಂಥವೇ ಹೆಲ್ಪಿಂಗ್ ವರ್ಬ್ಸ್. ನಿಮಗೆ ಗೊತ್ತಿಲ್ಲೇನ್ರಿ, ನೀವು ಕಲ್ತಿಲ್ಲೇನ್ರಿ? ಈಸ್, ಆಮ್, ಆರ್ ಬಗ್ಗೆ ಗೊತ್ತಿಲ್ಲ ನಿಮಗೆ, ವಾಸ್, ವೇರ್ ಬಗ್ಗೆ ಗೊತ್ತಿಲ್ಲ ನಿಮಗೆ, ಹ್ಯಾಸ್, ಹ್ಯಾವ್, ಹ್ಯಾಡ್ ಬಗ್ಗೆ ಗೊತ್ತಿಲ್ಲ ನಿಮಗೆ, ಶುಡ್, ಮಸ್ಟ್, ಕ್ಯಾನ್, ಕುಡ್ ಬಗ್ಗೆ ಗೊತ್ತಿಲ್ಲ ನಿಮಗೆ. ಇವುಗಳನ್ನು V1 to V5 ಜೊತೆಗೆ ಯೂಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಇಂಗ್ಲೀಷ್ ವಾಕ್ಯ ಸಿಗ್ತದೆ. ಅದು ನಿಮ್ಗೆ ನಾಳೆ ಭಾಷಾಂತರಕ್ಕೆ ಯಾವುದೇ ಗ್ರಾಮೆಟಿಕಲ್ ಮಿಸ್ಟೇಕ್ ಆಗದಂಗೆ ನೋಡ್ಕೋತದೆ. ಸೊ ನಾ ಏನು ಹೇಳಿದ್ನಿಲ್ಲ, ಈಗ ನೀಡುತ್ತದೆ, ಗಿವ್ಸ್. The Indian Constitution gives lot of knowledge. The Indian Constitution helps us gain much knowledge. ಕ್ರಮ ಕೈಗೊಳ್ಳುತ್ತದೆ ಅಂತ ಹೇಳಿದೆ. ಟೇಕ್ಸ್ ಆ್ಯಕ್ಷನ್. ನೋಡ್ರಿ, ಅಲ್ಲಿ ನಾವೇನು ಮಾಡ್ತೀವಿ, ಇಲ್ಲಿ ಏನು ಮಾಡಿಬಿಡ್ತೀವಿ, ದ ಗೌರ್ಮೆಂಟ್ ಟೇಕ್ ಆ್ಯಕ್ಷನ್ ಅಂತ ಬರೆದು ಬಿಡ್ತೀವಿ. ಟೇಕ್ ಅಂತ ಆ್ಯಕ್ಷನ್ ಬರೆದು ನಾವು ಮಾರ್ಕ್ಸ್ ಹೆಂಗೆ ಕೊಡಬೇಕು, ಟ್ರಾನ್ಸ್ಲೇಷನ್ ಇವ್ಯಾಲ್ಯೂಷನ್ ಮಾಡೋತ್ನಾಗ ಸಾಧ್ಯವಿಲ್ಲ. ಅಲ್ಲೇನಾಗ್ತದೆ, ರೌಂಡ್ ಆಫ್ ಮಾಡ್ತಾರೆ, ಗ್ರಾಮೆಟಿಕಲ್ಲಿ ದಿಸ್ ಸೆಂಟೆನ್ಸ್ ಈಸ್ ರಾಂಗ್ ಅಂತ ಅಂದ್ಬಿಡ್ತೀವಿ ನಾವು. ಸರ್ವೋಚ್ಚ ನ್ಯಾಯಾಲಯವು ತೀರ್ಪನ್ನು ಇಂದು ನೀಡುತ್ತದೆ ಅಂತ ಇತ್ತು. ನಮಗೆ ಶಬ್ದ ಸಂಗ್ರಹ ಅಂತೂ ಬೇಕೇ ಬೇಕು. ಸರ್ವೋಚ್ಚ ನ್ಯಾಯಾಲಯ, ದ ಸುಪ್ರೀಂ ಕೋರ್ಟ್ ಅಂತ ಅನ್ಲೇಬೇಕು. ತೀರ್ಪು, ಜಜ್ಮೆಂಟ್ ನೀಡುತ್ತದೆ. ನೀಡುತ್ತದೆ ಅಂದರೆ ಗಿವ್ ಅಂತ ಅನ್ಕೊಂಡ್ಬಿಡ್ತೀರಿ ನೀವು. ತಪ್ಪೇನಿಲ್ಲ. ನಾವು ಗಿವ್ ಅಂತ ಬರೀಬೇಕು, ಏನು ಗಿವ್ಸ್ ಅಂತ ಬರೀಬೇಕು? ಗಿವ್ ಅಂತ ಬರೆದ್ರಿ ರಾಂಗ್, ಗಿವ್ಸ್ ಅಂತ ಬರೆದ್ರಿ ಫೈನ್. ಡಿಕ್ಲೇರ್ ಅಂತ ಬರೀಬೇಕು, ಏನು ಡಿಕ್ಲೇರ್ಸ್. ದ ಸುಪ್ರೀಂ ಕೋರ್ಟ್ ಡಿಕ್ಲೇರ್ಸ್ ದ ಜಜ್ಮೆಂಟ್ ಟುಡೇ. ಭಾಳ ಮಂದಿ ಡಿಕ್ಲೇರ್ಸ್ ಬರಂಗಿಲ್ಲ, ಗಿವ್ಸ್ ಅಂತ ಬರಂಗಿಲ್ಲ. ಇನ್ನೊಂದು ಭಾಳ ಚಂದದ, ತೀರ್ಪು ನೀಡೋದಕ್ಕೆ ಇಂಗ್ಲೀಷ್ನಾಗ ಪ್ರೊನೌನ್ಸ್ ಅಂತಾರೆ. ದ ಜಜ್ಮೆಂಟ್ ಈಸ್ ಪ್ರೊನೌನ್ಸ್ಡ್ ಅಂದರೆ ದ ಸುಪ್ರೀಂ ಕೋರ್ಟ್ ಪ್ರೊನೌನ್ಸಸ್ ದ ಜಜ್ಮೆಂಟ್ ಟುಡೇ ಆನ್ ಸೋ ಆ್ಯಂಡ್ ಸೋ ಇಶ್ಯೂ ಅಂತ ಅನ್ಬೋದು ನಾವು. ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೇಪರ್ನಲ್ಲೇ ಬಂದಿರ್ತಾವೆ ನೋಡ್ರಿ, ಇವತ್ತು ತೀರ್ಪು ನೀಡುತ್ತದೆ ಅಂಥೇಳಿ. ಸೊ ದ ಸುಪ್ರೀಂ ಕೋರ್ಟ್ ಪ್ರೊನೌನ್ಸ್ ಅಂತಂದ್ರಿ ರಾಂಗ್, ದ ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಅಂತಂದ್ರಿ ರಾಂಗ್, ಗಿವ್ ಅಂತಂದ್ರಿ ರಾಂಗ್. ದ ಸುಪ್ರೀಂ ಕೋರ್ಟ್ ಡಿಕ್ಲೇರ್ಸ್, ದ ಸುಪ್ರೀಂ ಕೋರ್ಟ್ ಪ್ರೊನೌನ್ಸಸ್, ದ ಸುಪ್ರೀಂ ಕೋರ್ಟ್ ಗಿವ್ಸ್ ಇಟ್ಸ್ ಜಜ್ಮೆಂಟ್ ಟುಡೇ ಅಂತ ಅಂದ್ರೆ ಇದು ವರ್ಬ್ ನಂಬರ್ 5. ಇವತ್ತೇನು ಮಾಡ್ಬೇಕು ನೀವು ಲಿಸ್ಟ್ ಅಂತಂದ್ರೆ, ಒಂದು 100 200 ನಿಮ್ಗೆ ಎಷ್ಟು ಹಾಕೋ ಅಷ್ಟು ಬಡ 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 ನಿಮ್ಗೆ ಗೊತ್ತಿರುವಂಥ ಶಬ್ದ. ಫಾರ್ ಎಕ್ಸಾಂಪಲ್, ಕಾಲ್, ಕಾಲ್ಸ್, ಟೇಕ್, ಟೇಕ್ಸ್, ಸೆಂಡ್, ಸೆಂಡ್ಸ್, ಈಟ್, ಈಟ್, ಸಿಟ್, ಸಿಟ್ಸ್, ರೀಡ್, ರೀಡ್ಸ್, ರೈಟ್, ರೈಟ್ಸ್. ಲಿಸ್ಟ್ ಮಾಡ್ರಿ ವರ್ಬ್ ನಂಬರ್ 5. ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತೇನೆ ನಿಮಗೆ ಮೈ ಡಿಯರ್ ಫ್ರೆಂಡ್ಸ್. ಏನು ಗೊತ್ತ ಇಂಟ್ರೆಸ್ಟಿಂಗ್ ಪಾಯಿಂಟ್? ಈ ವರ್ಬ್ ನಂಬರ್ 5 ಜೊತೆ ನಮಗೆ ಭಾಳ ಮಂದಿ ಕನ್ಫ್ಯೂಷನ್. ಭಾಳ ಮಂದಿ ಕೇಳ್ತಾರೆ, ಸರ್ ಮೇಡಮ್ ಈ ಹ್ಯಾಸ್, ಹ್ಯಾವ್, ವಾಸ್, ವೇರ್ ಇವೇ ಕನ್ಫ್ಯೂಷನ್ ಆಗತ್ತವ್ರಿ, ಏನು ಮಾಡಬೇಕು ಅಂತ. ಗೊತ್ತಿರಲಿ, ಇವು ಯಾವ ಹೆಲ್ಪಿಂಗ್ ವರ್ಬ್ ಇರಲಾರ್ದೇ 60 to 70% ಇಂಗ್ಲೀಷ್ ನೀವು ಕಲಿಬೋದು. ಹೆಂಗೆ ನೋಡೋಣಂತ. ಸಂಚಿಕೆ ಭಾಳ ಅದಾವ, ಮುಂದಿನ ಸಂಚಿಕೆ ಒಳಗೆ ಹೇಳ್ತೇನೆ. ಅಲ್ಲಿವರೆಗೂ ಇವತ್ತು ಹೇಳಿದ್ದನ್ನು ಅಭ್ಯಾಸ ಮಾಡಿರಿ. ಥ್ಯಾಂಕ್ ಯು. ಆತ್ಮೀಯರೇ, ಇದುವರೆಗೆ ಮೂಡಿ ಬಂತು ಶಿಕ್ಷಣ ಧ್ವನಿ. ಎ ಸಿಂಪಲ್ ಮಂತ್ರ ಫಾರ್ ಭಾಷಾಂತರ ಸರಣಿ ಮಾಲಿಕೆಯ ಇಂದಿನ ಸಂಚಿಕೆಯಲ್ಲಿ ಉಪನ್ಯಾಸಕ ತರಬೇತುದಾರ ಪ್ರಶಾಂತ ಮೋಟಿಗೆಯವರು ವಾಕ್ಯ ರಚನೆಯಲ್ಲಿನ ವರ್ಬ್ ನಂಬರ್ 5 ಕುರಿತಾಗಿ ತಿಳಿಸಿಕೊಟ್ರು. ಅವರಿಗೆ KLE ಧ್ವನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ನಿಮ್ಮ ಭೇಟಿ ಮುಂದಿನ ಗುರುವಾರದ ಸಂಚಿಕೆಯಲ್ಲಿ. ಎಲ್ಲರಿಗೂ ನಮಸ್ಕಾರ.